ಅದೇ ತಪ್ಪೇನಲ್ಲ, ಏಕಾದಶಿ ಉಪವಾಸ ಅಂತೂ ಮಾಡಲೇಬೇಕು. ಜೊತೆಗೆ ಹಿಂದೆ ಕೆಲವು ಪ್ರಸಂಗಗಳಲ್ಲಿ ದ್ವಾದಶಿ ಉಪವಾಸ ಹೇಳಿದ್ದಾರೆ. ಒಂದು, ಏಕಾದಶಿಯ ದಿನ ದಶಮಿ ವೇದ ಇದ್ದರೆ ದ್ವಾದಶಿ ಉಪವಾಸ ಮಾಡಬೇಕು, ಅಥವಾ ದ್ವಾದಶಿ ದಿನ ಶ್ರವಣ ನಕ್ಷತ್ರ ಇದ್ದರೆ ದ್ವಾದಶಿ ಉಪವಾಸ ಮಾಡಬೇಕು. ಅತಿರಿಕ್ತ ದ್ವಾದಶಿ ಬಂದಿದ್ದರೆ, ಮಾರನೇ ದಿವಸ ದ್ವಾದಶಿ ಸ್ವಲ್ಪ ಉಳಿದಿದ್ದರೆ ಹಿಂದಿನ ದ್ವಾದಶಿಯನ್ನು ಉಪವಾಸವೇ ಮಾಡಬೇಕು ಅಂತ ಮೂರು ಪ್ರಸಂಗಗಳಲ್ಲಿ ಹೇಳಿದ್ದಾರೆ. ಅತಿರಿಕ್ತ ದ್ವಾದಶಿ ಅಥವಾ ಶ್ರವಣ ನಕ್ಷತ್ರ ಇರುವ ದ್ವಾದಶಿ, ದಶಮಿ ವೇದ ಇರುವ ಏಕಾದಶಿಯ ಮಾರನೆಯ ದಿನದ ದ್ವಾದಶಿ. ಈ ಪ್ರಸಂಗಗಳಲ್ಲಿ ದ್ವಾದಶಿ ಉಪವಾಸವನ್ನು ಯಾರು ಮಾಡ್ತಾರೋ ಅವರಿಗೆ ಯಾವ ಪಾಪಗಳೂ ಇಲ್ಲ. ಸಕಲ ಪಾಪಗಳನ್ನು ನಾಶ ಮಾಡಿ ಯಮನ ದರ್ಶನ, ನರಕದ ದರ್ಶನವೇ ಆಗದಂತೆ, ಯಾವ ಯಾತನೆಗಳನ್ನು ಅನುಭವಿಸದಂತೆ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ. ಇದರ ಅಭಿಪ್ರಾಯ ಎಷ್ಟೋ ಪಾಪಗಳೇ ನಾಶವಾಗ್ತದೆ. ಎಲ್ಲ ಅಂತ ಅರ್ಥವಲ್ಲ ಅಂತ ಮೊನ್ನೆ ಹೇಳಿದ್ದೇವೆ. ಅಪರೋಕ್ಷ ಜ್ಞಾನದಿಂದಲೇ ಎಲ್ಲ ಪಾಪ ಹೋಗೋದು. ಹಾಗಾದರೆ ಇಲ್ಲಿ ಹೋಗ್ತದೆ ಅಂತಾರಲ್ಲ ಅಂದರೆ ಸಾಕಷ್ಟು ಪಾಪಗಳು ಹೋಗ್ತವೆ. ಆ ಪಾಪಗಳಿಂದ ಆಗುವಷ್ಟೇನು ನರಕ ಇತ್ತೋ ಅಷ್ಟು ನರಕ ತಪ್ತದೆ. ಅಷ್ಟೆಲ್ಲ ಪಾಪಗಳಿಗಾಗಿ ಅಷ್ಟು ಸಲ ಏನು ಯಮದೇವರ ಹತ್ರ ಹೋಗಿ ಕಟಕಟಿ ಒಳಗೆ ನಿಂದಿರಬೇಕಾಗಿತ್ತೋ ಅಷ್ಟು ತಪ್ತದೆ ಅಂತ ಅರ್ಥ ಆಯ್ತಾ? 100 ಪಾಪ 100 ಸಲ ಯಮನ ಹತ್ರ ಹೋಗಿ ಇಂಚಿಂಥ ಶಿಕ್ಷಾ ಹೊಂದಬೇಕು ಅಂತ ಅವನ ಕಡೆ ಹೇಳಿಸಿ ಹೋಗ್ಬೇಕಾಗಿತ್ತು. ಕಟಕಟಿ ಒಳಗೆ ನಿಂತು ಯಮದೇವರ ಎದುರಿಗೆ ಇವ ಏಕಾದಶಿ ಉಪವಾಸ ಮಾಡಿದ್ದಕ್ಕೆ 10 ಪಾಪಗಳ ಪರಿಹಾರ ಆಯಿತು ಅಂತ ಇಟ್ಟುಕೊಳ್ಳಿ. 10 ಸಲ ಅವನ ಮುಂದೆ ಹೋಗೋದು ಉಳಿತು, 90 ಸಲ ಹೋದ್ರೆ ಸಾಕು. ಇನ್ನೊಂದೇನೋ ವ್ರತ ಮಾಡಿದ, ಇನ್ನೊಂದು 10 ಪಾಪ ಕಡಿಮೆ ಆಯಿತು, 80 ಸಲ ಹೋದ್ರೆ ಸಾಕು. ಹೀಗೆ ಅರ್ಥನೇ ಹೊರತು ಯಮನ ದರ್ಶನನೇ ಆಗಲ್ಲ ಒಂದು ಉಪವಾಸ ಮಾಡಿದರೆ ಅಂತ ಅರ್ಥ ಅಲ್ಲ. ಅಷ್ಟು ಪಾಪಗಳ ಪರಿಹಾರವಾಗ್ತದೆ, ಅಷ್ಟು ಸಲ ಯಮದರ್ಶನ, ಅಷ್ಟು ನರಕಗಳು, ಅಷ್ಟು ಯಾತನೆಗಳು ಕಡಿಮೆ ಆಗುತ್ತೆ. ನೀವು ಎಷ್ಟು ಮಾಡ್ತೀರೋ ಅಷ್ಟು. ಪೂರ್ಣ ನಿರ್ನಾಮ ಆಗಬೇಕು ಅಂದರೆ ಅಪರೋಕ್ಷ ಜ್ಞಾನನೇ ಆಗಬೇಕು. ಇದಷ್ಟು